ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಬಟ್ ರಾಷ್ಟ್ರಾದ್ಯಂತ ಆಗ್ತಾ ಇರುವಂತಹ ಕಾಕ್ರೋಚ್ಗಳ ಪ್ರತಿಭಟನೆ ಬೆನ್ನಲ್ಲೇ ಇದೇ ಡೆವಲಪ್ಮೆಂಟು ರಾಜ್ಯ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ನಿರಾಸೆಯನ್ನು ಉಂಟು ಮಾಡ್ತಾ ಇದೆ. ಮುಗಿತಾ ಇಲ್ಲ ನೀಟ್ ದಂಗಲ್, ರಾಜ್ಯ ಸಂಪುಟ ವಿಸ್ತರಣೆ ಆಗುತ್ತಾ ಆಗಲ್ವಾ ಅನ್ನೋ ಗೊಂದಲ ಶಾಸಕರಲ್ಲಿದೆ. ಗುಡ್ ನ್ಯೂಸ್ ಸಿಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಒಂದು ವಾರದಿಂದ ಇತ್ತು. ಬಟ್ ಅದು ಮುಂದಕ್ಕೆ ಹೋಗ್ತಾ ಇದೆ. ಇನ್ನೂ ಒಂದು ವಾರ ಕಾಯಬೇಕಾದ ಅನಿವಾರ್ಯತೆ ಇದೆ. ಕೂಲಿಂಗ್ ಪೀರಿಯಡ್ ಅನ್ನೋದು ಬಂದು ಅದಾದ ನಂತರ ಎಲ್ಲ ಪ್ರಯತ್ನಗಳಾದ ಬಳಿಕ ಆಗಬಹುದು ಅಂತ ಕೆ.ಸಿ. ವೇಣುಗೋಪಾಲ್ ಸುರ್ಜೇವಾಲಾ ಅವರು ಅಸಮಾಧಾನಿತರನ್ನ ಸಮಾಧಾನಗೊಳಿಸುವಂತಹ ಪ್ರಕ್ರಿಯೆಗೂ ಕೂಡ ಚಾಲನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಕೆಲವರಂತೂ ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ, ಇನ್ನೆಷ್ಟು ಸಮಯ ಕಾಯಬೇಕಾಗಾದ್ರೆ. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅಧಿಕಾರವನ್ನು ವಹಿಸಿಕೊಂಡು 45-50 ದಿನ ಕಳೀತಾ ಬಂತು. ಈಗಲೂ ಕೂಡ ಪರಿಪೂರ್ಣ ಕ್ಯಾಬಿನೆಟ್ ಅನ್ನು ನೋಡೋದಕ್ಕೆ ಸಿಗ್ತಾ ಇಲ್ಲ. ಪಶುಸಂಗೋಪನೆ ಸಚಿವರಿಲ್ಲ, ಕೃಷಿ ಸಚಿವರಿಲ್ಲ, ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಈ ಬೆನ್ನಲ್ಲೇ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾದಂತಹ ಶಾಸಕರು ದೆಹಲಿಗೆ ಹೋಗಿ ಕೂತಿದ್ದಾರೆ. ಹೀಗಾದರೆ ಮುಂದಿನ ಚುನಾವಣೆ ಗೆಲ್ಲೋದು ಕಷ್ಟ ಅನ್ನೋ ಭಾವನೆ ಶಾಸಕರಲ್ಲಿ ಮನೆ ಮಾಡಿದೆ. ಹೀಗಾಗಿ ಪದೇ ಪದೇ ಅವರು ಕೂಡ ಒತ್ತಡ ಹಾಕ್ತಾ ಇದ್ದಾರೆ. ಪ್ರತಿಭಟನೆ ಪಾಡಿಗೆ ಪ್ರತಿಭಟನೆ ಆಗಲಿ, ನಮ್ಮ ಸಚಿವ ಸ್ಥಾನದ ಸಂಪುಟ ವಿಸ್ತರಣೆಯನ್ನು ನೀವು ಮುಗಿಸ್ಕೊಡಿ ಅಂತ ದುಂಬಾಲು ಬೀಳುವಂತಹ ಶಾಸಕರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಬಟ್ 5-10 ನಿಮಿಷದಲ್ಲಿ ಚರ್ಚೆ ಮಾಡಿ ಡಿಸಿಷನ್ ತಗೊಳ್ಳುವಂತಹ ವಿಚಾರ ಅಂತೂ ಅಲ್ಲ ಅದು. ಸುದೀರ್ಘ ಚರ್ಚೆ ಅಗತ್ಯತೆ ಇರುತ್ತೆ. ಯಾರನ್ನು ತಗೊಂಡು ಯಾರನ್ನು ಬಿಡಬೇಕು, ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಇನ್ಯಾರನ್ನು ತರಬೇಕು ಅನ್ನುವಂತಹ ಆಲೋಚನೆಯನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕಾಗಿದೆ. ಸೊ ಸಮಯ ಬೇಕು ಅಂತ ಮುಂದುವರೆದು ವಿಸ್ತರಣೆ ವಿಳಂಬದ ನಡುವೆ ಕೈಪಾಳ್ಯದಲ್ಲಿ ಡಿಸಿಎಂ ಪೋಸ್ಟ್ಗಾಗಿ ಜಟಾಪಟಿ ಕೂಡ ಶುರುವಾಗಿದೆ. 12 ಡಿಸಿಎಂ ಹುದ್ದೆಗಳ ಪ್ರಸ್ತಾಪದ ಬೆನ್ನಲ್ಲೇ ಪ್ರದೇಶವಾರು ಕ್ಲೈಮ್ ಮಾಡೋದಕ್ಕೆ ಕೆಲವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. 2 ಡಿಸಿಎಂ ಹುದ್ದೆಗಳನ್ನು ಉತ್ತರ ಕರ್ನಾಟಕಕ್ಕೆ ಬಿಟ್ಟು ಕೊಡಬೇಕು. ಹಳೆ ಮೈಸೂರಿಗೆ ಈಗಾಗಲೇ ಸದ್ಯ ಸಿಎಂಒ, ಹಾಲಿ ಡಿಸಿಎಂಒ ಅವರೆಲ್ಲರೂ ಕೂಡ ಅದೇ ಭಾಗಕ್ಕೆ ಬರ್ತಾರೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಆಗ್ತಾ ಇರೋ ಅನ್ಯಾಯವನ್ನು ಸರಿಪಡಿಸಬೇಕು ಅಂದರೆ 2 ಡಿಸಿಎಂಗಳು ಇಲ್ಲಿಂದವರೇ ಆಗಬೇಕು. ಆಮೇಲೆ ನಿಮ್ಮ ಜಾತಿವಾರು ಲೆಕ್ಕಾಚಾರ ಮಾಡಿ, ಬಟ್ ಪ್ರದೇಶವಾರು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಇಲ್ಲಿನವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಉತ್ತರ ಕರ್ನಾಟಕ ಶಾಸಕರು ಕೇಳ್ತಾ ಇದ್ದಾರೆ. ಅನ್ಯಾಯದ ಬಗ್ಗೆ ಧ್ವನಿ ಎತ್ತಾ ಬಂದಿದ್ದಾರೆ. ರೆಪ್ರೆಸೆಂಟೇಷನ್ ಸರಿಯಾಗಿ ಸಿಗಲ್ಲ, ಸಮುದಾಯವಾರು ರೆಪ್ರೆಸೆಂಟೇಷನ್ ಸಿಗುತ್ತೆ, ಬಟ್ ಜಿಲ್ಲಾವಾರು ರೆಪ್ರೆಸೆಂಟೇಷನ್ ಅಂತ ಕೇಳಕ್ಕೆ ಬಂದಾಗ ಯಾವಾಗಲೂ ಸಿಗಲ್ಲ. ಈ ಬಾರಿ ಅವಕಾಶ ಇದೆ, ಮಾಡಿಕೊಡಿ ಅಂತ ಕೇಳಿದ್ದಾರೆ. ಇದು ನಿಜವಾಗ್ಲೂ ಆಗುತ್ತಾ ಅನ್ನೋದು ಪ್ರಶ್ನೆ. ಮತ್ತು ಡಿಸಿಎಂ ಹುದ್ದೆಗಳಿಗೆ ಸಾಂವಿಧಾನಿಕ ಹುದ್ದೆ ಅಲ್ಲ, ಅದು ಮಾನ್ಯತೆ ಇಲ್ಲ. ಬಟ್ ಪೊಲಿಟಿಕಲಿ ಒಂದು ಪವರ್ ಸೆಂಟರ್ಗಳು ನಿರ್ಮಾಣ ಆಗೋದಕ್ಕೂ ಕೂಡ ಕಾರಣ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಭಿಲಾಷೆ ಇದೆಯೋ ಇಲ್ವೋ, ಆದರೆ ಹೈಕಮಾಂಡ್ಗಂತೂ ಇದ್ದೇ ಇದೆ. ಅದನ್ನು ಇಂಪ್ಲಿಮೆಂಟ್ ಹೇಗೆ ಮಾಡ್ತಾರೆ, ಯಾರನ್ನು ಮಾಡ್ತಾರೆ, ತುಂಬ ಜನರ ಹೆಸರಂತೂ ಕೇಳಿ ಬರ್ತಾ ಇದೆ.